ಮೇಡಮ್ ಹೇಳಿದ್ರು ಒಂದೇ ತಿಂಗಳಲ್ಲಿ 2 ಸಿನಿಮಾ ಅಂತ. ಬಟ್ ಅದು ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಬಟ್ ಖುಷಿ ಆಗುತ್ತೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸರ್ ಅಮೃತಾಂಜನ್ ಸೂಪರ್ ಹಿಟ್ ಆಯ್ತು, ರಕ್ಕಸಪುರದೊಳ್ ಸೂಪರ್ ಹಿಟ್ ಆಯ್ತು, ನೆಕ್ಸ್ಟ್ ಸೂಪರ್ ಹಿಟ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದೀರಾ ಅಂತ. ಸೊ ಅದನ್ನ ಡೇಟ್ ಅನೌನ್ಸ್ ಮಾಡಕ್ಕೆ ಅಂತಾನೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ನಮ್ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇಡೀ ತಂಡ, ಅಂದ್ರೆ ವಿಜಯ್ ಆನಂದ್ ಸರ್ ಮುಂಚೆಯಿಂದನೂ ತುಂಬಾ ಸಿನಿಮಾಗಳಿಗೆ ರೈಟರ್ ಕೆಲಸ ಮಾಡಿದ್ದಾರೆ. ಅಂದ್ರೆ ಅವ್ರಿಗೊಂದು ಈ ತರ ಸಿನಿಮಾ ಫುಲ್ ಪ್ಲೇಟ್ಸ್ ಆಗಿ ಮಾಡುವಂತ ಸಿನಿಮಾ ಬೇಕಾಗಿತ್ತು. ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ, ನಗಿಸ್ತಾರೆ ಜನ. ಅಂದ್ರೆ ಅವ್ರು ಅನುಭವಿಸ್ತಾರೆ ಬರಿಬೇಕಾದ್ರೆ. ನಮ್ಗದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ, ನಮ್ಗೆ ಇನ್ನೂ ಈಸಿ ಆಗ್ತಾ ಇತ್ತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಪಡ್ಬೇಕು. ಯಾಕೆಂದ್ರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ, ನಾನು ಮದುವೆ ದೇವಸ್ಥಾನದಲ್ಲೇ ಆಯ್ತೀನಿ, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅನ್ಬಿಟ್ಟು ಬರೋದಿದೆಯಲ್ಲ, ಅದು ತುಂಬಾ ದೊಡ್ಡದು ಆಕ್ಚುಲಿ ಈಗಿದ್ದ ಪರಿಸ್ಥಿತಿ. ಸೊ ಥ್ಯಾಂಕ್ ಯು ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಗಿಲ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರದ್ದು ಮ್ಯಾಚ್ ಮಾಡೋದಿದೆಯಲ್ಲ, ಒಂದು ಬಿಗ್ ಟಾಸ್ಕ್ ಇರುತ್ತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಚೆನ್ನಾಗಿತ್ತು. ಅಂದ್ರೆ ಒಂದು ರ್ಯಾಪೋ, ಅಂದ್ರೆ ನಾನಾ ನೀನಾ ಅನ್ನೋ ತರ ಎಲ್ಲ. ಅಂದ್ರೆ ಈಗ ದೊಡ್ಡ ಸಾಧು ಸರ್ ಜೊತೆ ಆಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಡ್ಸ್ ಅಲ್ಲಿ ಮಾಡಿದ್ದೆ ಸರ್. ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ ಜೊತೆ ಇತ್ತು, ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು. ಬಟ್ ಈ ಸಿನಿಮಾದಲ್ಲಿ ತುಂಬಾ ಲೆಂತ್, ಒಂದು ಜೊತೆಲೆ ಒಂದು ಕಾನ್ವರ್ಸೇಷನ್ ತುಂಬಾ ಬ್ಲೆಸ್ಡ್ ಅನ್ಸ್ಬಿಡ್ತು ನಮ್ಗೆ. ಯಾಕೆಂದ್ರೆ ನಿಮ್ನೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋರು ಸರ್ ನಾವು. ಅದೊಂದು ನಾವು ಒಂದು ಫೋಟೋ ತಕೊಬೇಕು ನಿಮ್ ಜೊತೆ ಅಂತ ಆಸೆ ಪಟ್ಟು ಬೆಂಗಳೂರಿಗೆ ಬಂದಿದ್ದು ಅವಾಗ. ಬಟ್ ನಿಮ್ ಜೊತೆ ಆಕ್ಟ್ ಮಾಡೋದು ಸರ್, ಇಡೀ ಫೋನ್ ಅಲ್ಲಿ ಒಂದು ಫೋಟೋ ಇಲ್ಲ ನಂದು ಶ್ವೇತಾ ಸರ್. ಇದ್ದಿದ್ದೇ ಒಂದು ಹುಡುಗಿ ಸರ್ ಸೆಟ್ ಅಲ್ಲಿ. ಓಕೆ ಸರ್, ಚೆನ್ನಾಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದ್ರೆ ಜನ ತುಂಬಾ ನಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ದು ಅಮೃತಾಂಜನ್ ಸಿನಿಮಾ ಬಂದಾಗ ನಮ್ಗೆ ಗೊತ್ತಾಗಿದ್ದು. ಯಾಕೆಂದ್ರೆ ಜನಕ್ಕೆ ನಗು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ. ಅಂದ್ರೆ ನಗ್ಬೇಕು ಅವರು. ತುಂಬಾ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಕೆಲ್ಸದಲ್ಲಿ ಒತ್ತಡ ಇರುತ್ತೆ. ಅವ್ರಿಗೆ ಏನೋ ಒಂದು 2 ಸಿನಿಮಾಗ್ ಬರ್ತಾ ಇದಾರೆ ಅಂದ್ರೆ ಅವ್ರು ನಗ್ಬೇಕು, ಅದನ್ನೆಲ್ಲ ಮರ್ತ್ಬಿಟ್ಟು ಆಚೆ ಹೋಗ್ಬೇಕು. ಸೊ ಅದೇ ತರ ಒಂದು ಸ್ಟ್ರೆಸ್ ರಿಲೀಫ್ ಮಾಡೋಂತ ಸಿನಿಮಾ ಈ ಸೂಪರ್ ಹಿಟ್ ಸಿನಿಮಾ. ನಾವಂತೂ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಫನ್ ಎಂಜಾಯ್ ಮಾಡ್ಬಿಟ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಸೊ ಅದೇ ಎಕ್ಸ್ಪೀರಿಯನ್ಸ್, ಅದೇ ಫನ್ನು ನಿಮ್ಗೆ 100% ಸಿನಿಮಾದಲ್ಲಿ ಸಿಗುತ್ತೆ. ದಯವಿಟ್ಟು 27th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರು ತುಂಬಾ ಸ್ಪೇಸ್ ಕೊಡ್ತಾ ಇದ್ರು. ಅಂದ್ರೆ ನಮ್ಗೆ ನಾವೇನಾದ್ರು ಸ್ವಲ್ಪ ಫ್ರೇಮಿಂದ ಆಚೆ ಇದ್ರೆ, ಬರಪ್ಪ ಒಳಗಡೆ ಬರ್ರಿ, ಫ್ರೇಮ್ ಒಳಗಡೆ ಬನ್ನಿ ಅಂದ್ರೆ ಅದು, ಅಂದ್ರೆ ನಾವು ಕಾಣಿಸ್ಕೊಬೇಕು ಅವ್ರ ಜೊತೆ ಅನ್ನೋದು ಅವ್ರಿಗೆ ಇತ್ತು. ಹಂಗಾಗಿ ನಮ್ಗಿನ್ನ ತುಂಬಾ ಚೆನ್ನಾಗಿ ಖುಷಿ. ಸುಖೀಭವ ಸರ್, ನಿಜವಾಗ್ಲು ನಂಗೆ ತುಂಬಾ ಜನ, ನಾನು ಸಿನಿಮಾ ನೋಡಿದೆ ಸರ್, ನಮ್ದು ಒಂದು ಸೀನ್ ಇದೆ, ಎಮೋಷನ್ ಸೀನ್, ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು ಅದಕ್ಕೆ. ಅಂದ್ರೆ ನೀವು ಬರೀ ಕಾಮಿಡಿಲಿ ನೋಡ್ತಾ ಇದ್ವಿ ನಾವು, ಬಟ್ ಅದೊಂದು ಸೀನ್ ಎಮೋಷನಲಿ ತುಂಬಾ ಕನೆಕ್ಟ್ ಆಯ್ತು ನಮ್ಗೆ ಅನ್ಬಿಟ್ಟು ತುಂಬಾ ಜನ ಹೇಳಿದ್ರು ನಮ್ಗೆ. ಅದೊಂದು ಡಿಫ್ರೆಂಟ್ ಶೇಡ್ ನಮ್ಗೆ ತೋರಿಸಿರುವಂತ ಸಿನಿಮಾ ಅದು. ಹೌದು. ಸೂಪರ್ ಹಿಟ್ ಅಲ್ಲಿ ಏನಂದ್ರೆ ಒಳ್ಳೆ ಫನ್ ಇದೆ ಸರ್. ಅಂದ್ರೆ ನೀವು ಏನಂದ್ರೆ ತೀರಾ ಅದ್ಭುತ, ಅಂದ್ರೆ ಒಂದ್ ಫೀಲ್ ಗುಡ್. ನಿಮ್ಗೆ ಏನಂದ್ರೆ ನಗ್ತೀರಾ ಇಡೀ ಸಿನಿಮಾ. ಸರ್ ಆಡಿಯನ್ಸ್ ಬೇಕಾಗಿರೋದೇ ಅದು ಸರ್. ಇವಾಗ ಅದಂತೂ 100% ಈ ಸಿನಿಮಾದಲ್ಲಿ ಇದೆ ಸರ್, ಅದಂತೂ ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು.